ಎಲ್ರಿಗೂ ನಮಸ್ಕಾರ. ಇವಾಗ ಆಗಿರೋ ವಿಷಯ ಏನು ಗೊತ್ತಾ, ಪ್ರಾಬ್ಲಮ್ ಏನು ಗೊತ್ತಾ, ಟಾಕ್ಸಿಕ್ ಸಿನಿಮಾಗೆ ದೇವದೂತರ ಮುಂದೆ ಅಶ್ಲೀಲ ದೃಶ್ಯವನ್ನು ಚಿತ್ರೀಕರಿಸಲಾಗಿದೆ. ದೇವದೂತರ ಮುಂದೆ ಅಶ್ಲೀಲ ಚಿತ್ರ ಅಂದರೆ ಅದು ಕಾರಲ್ಲಿ ರೊಮ್ಯಾನ್ಸ್ ನಡೆಯುತ್ತೆ, ಅದು ಇದು ಟಾಕ್ಸಿಕ್ದು ಟೀಸರ್ ನೋಡಿದ್ರಲ್ಲ ಮೊನ್ನೆ, ಅದರಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ಹಸಿ ಬಿಸಿ ದೃಶ್ಯ ಇದೆ. ಬಟ್ ಏನು ಡೀಪಾಗಿ ಏನಿಲ್ಲ. ನಾವು ಚಿಕ್ಕ ವಯಸ್ಸಲ್ಲೇ ನೋಡ್ಬಿಟ್ಟಿದ್ದೀವಿ, ರೇಪ್ ಸೀನ್ಗಳೆಲ್ಲ ನೋಡ್ಬಿಟ್ಟಿದ್ದೀವಿ ಟಿ ವಿಲಿ. ಅದಕ್ಕಿಂತ ಇಲ್ಲೇನೂ ಇಲ್ಲ. ಇಲ್ಲಿ ಒಂದು ಮಟ್ಟಕ್ಕೆ ಇವರು ಏನೋ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಳಿಗೆ ಪ್ರಾಬ್ಲಮ್ಮು ಇವತ್ತಿಂದ ಅಲ್ಲ, ನಿನ್ನೆ ಮೊನ್ನೆಯಿಂದನೂ ಅಲ್ಲ. KGF ಚಾಪ್ಟರ್ 1 ಬೆಳಿಗ್ಗೆ ರಿಲೀಸ್ ಆಗಬೇಕು, ಇವತ್ತು ರಾತ್ರಿ ಸ್ಟೇ ಆರ್ಡರ್ ತಂದವರೊಬ್ಬರು. ಇದ್ಯಾವುದಪ್ಪ ಸ್ಟೇ ಆರ್ಡ್ರು? ಓಕೆ, ಸ್ಟೇ ಆರ್ಡರ್ ತಂದಿದೆ ಅಷ್ಟೇ, ಅದೇನು ಪ್ರಾಬ್ಲಮ್ ಆಗಿಲ್ಲ. ಸಿನಿಮಾಗೆ ರಿಲೀಸು ಆಯಿತು, ಬ್ಲಾಕ್ ಬಸ್ಟರ್ ಆಯಿತು. KGF ಚಾಪ್ಟರ್ 2 ಟೈಮಲ್ಲೂ ಕೂಡ ಅದು ಪೊಲೀಸ್ ಸ್ಟೇಷನ್ಗೆ ಶೂಟ್ ಮಾಡೋ ಸೀನ್ ಇದೆಯಲ್ಲ, ಆ ಸೀನ್ ಮೇಲೆ ಕೇಸ್ ಹಾಕಿದ್ರು. ಬಿಕಾಸ್ ಈ ಮೂಲೆಯಲ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಆದಾಗ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬೋರ್ಡ್ ಹಾಕಲಿಲ್ಲ ಅಂತ ಅದೊಂದು ಕೇಸ್ ಮಾಡಿದರು. ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಈ ಸ್ವಲ್ಪ ಹಸಿ ಬಿಸಿ ದೃಶ್ಯ ಇರೋದರಿಂದ ದೇವದೂತರ ಮುಂದೆ ಅಶ್ಲೀಲ ದೃಶ್ಯವನ್ನು ಚಿತ್ರೀಕರಿಸಲಾಗಿದೆ ಅಂತ ಈ ಕ್ರಿಶ್ಚಿಯನ್ ರಾಷ್ಟ್ರೀಯ ಅಧ್ಯಕ್ಷರು ಏನು ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ಥರ ಅಂತಂದರೆ, ಈ ದೃಶ್ಯನ ತೆಗೆದು ಹಾಕಬೇಕು, ಪ್ಲಸ್ ಕ್ಷಮೆ ಕೇಳಬೇಕು ಸಿನಿಮಾ ಟೀಮ್ ಅವರು ನಮಗೆ ಅನ್ನೋ ಥರದ್ದು ಒಂದು ಕಂಪ್ಲೇಂಟ್ ಅಂತ ಇದು. ಒಂದು ಸಿನಿಮಾ ಅಂತ ಬಂದರೆ ಒಳ್ಳೆಯದು ಕೆಟ್ಟದ್ದು, ಪ್ಲಸ್ ಮೈನಸ್, ಪಾಸಿಟಿವ್ ನೆಗೆಟಿವ್ ಎಲ್ಲ ಥರನೂ ಇದೆ. ಈಗ ಹಿಂದಿನ ಕಾಲದಲ್ಲಿ ವಾಮಾಚಾರನೆಲ್ಲ ತೋರಿಸಿದ್ರು ಸಿನಿಮಾದಲ್ಲಿ, ಬ್ಲ್ಯಾಕ್ ಮ್ಯಾಜಿಕ್, ವಾಮಾಚಾರ, ಅದು ಇದು ಅಂತೆಲ್ಲ ತೋರಿಸಿದ್ರು. ಏನು ಅದನ್ನೇನು ತೆಗಿಬೇಕು, ನೀವು ಹಂಗೆ ತೋರಿಸಿದ್ದೀರಾ, ಹಿಂಗೆ ತೋರಿಸಿದ್ದೀರಾ, ಅದು ಇದು ಆ ಥರ ಏನೂ ಇಲ್ವಲ್ಲ. ಸರಿ, ಈಗ ನೀವು ಕೇಸ್ ಹಾಕಿದ್ದೀರಾ, ಓಕೆ, ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಇಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಅಪ್ಪ, ದೇವದೂತರ ಮುಂದೆ ಅಶ್ಲೀಲ ದೃಶ್ಯ ಚಿತ್ರೀಕರಣ ಅಲ್ವಾ, ಇದೇ ಥರ ಅಂದರೆ ಇಟ್ ಮೀನ್ಸ್ ನನಗನ್ನಿಸ್ದಂಗೆ ಕ್ರಾಸ್ ಹಾಕ್ಕೊಂಡು, ಅಂದರೆ ಆ ಟೀಸರಲ್ಲಿ ಕ್ರಾಸ್ ಹಾಕ್ಕೊಂಡಿರ್ತಾರೆ, ತುಂಬ ಜನ ಕ್ರಾಸ್ ಹಾಕ್ಕೊಂಡಿರ್ತಾರೆ, ಕ್ರಿಶ್ಚಿಯನ್ದು ಏಸುದು ಕ್ರಾಸ್ ಹಾಕ್ಕೊಂಡಿರ್ತಾರೆ. ಅದಕ್ಕೇನಾದರೂ ಈ ಥರ ಆಗಿದೆಯಾ, ಅಥವಾ ನಿಮಗನ್ನಿಸ್ದಂಗೆ ಏನಕ್ಕೆ ಎಕ್ಸಾಕ್ಟ್ಲಿ ಏನು ದೇವದೂತರ ಮುಂದೆ ಅಂದರೆ ಯಾವ ದೇವದೂತರ ಮುಂದೆ? ಕ್ರಾಸ್ ಹಾಕ್ಕೊಂಡಿದ್ದವ್ರನ್ನ ಏನಾದರೂ ದೇವದೂತರು ಅಂತ ಕರಿತಾ ಇದ್ದಾರಾ? ನನಗಂತೂ ಅದು ಅರ್ಥ ಆಗ್ತಾ ಇಲ್ಲ. ಹಂಗೆ ನೋಡಿದ್ರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿ ಬಿಡಿ, ಹಾಲಿವುಡ್ಡಲ್ಲಿ ಪ್ರತಿಯೊಂದು ಸೀನ್, ಫಾರ್ ಅನ್ ಎಕ್ಸಾಂಪಲ್ ಹಾಲಿವುಡ್ ಸಿನಿಮಾಗಳಲ್ಲಿ ಬರ್ತಾರೆ ಹುಡುಗ ಹುಡುಗಿ, ಇದ್ದಕ್ಕಿದ್ದಂಗೆ ತಪ್ಕೋತಾರೆ, ಲಿಪ್ ಟು ಲಿಪ್ ಕಿಸ್ ಮಾಡ್ತಾರೆ, ಅಲ್ಲಿಂದ ಸೀನ್ ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ತೋರಿಸ್ತಾರೆ, ಅರ್ಧಂಬರ್ಧ ಎಲ್ಲ ತೋರಿಸ್ಕೋತಾರೆ, ಆಯಿತಾ? ಆ ಸೀನಲ್ಲೂ ಕೂಡ ಕ್ರಾಸ್ ಇರುತ್ತೆ, ಆ ಸೀನಲ್ಲೂ ಕೂಡ ದೇವ್ರ ಫೋಟೋ ತೋರಿಸ್ತಾರೆ, ಅದೇ ಕ್ರಿಶ್ಚಿಯನ್ ದೇವ್ರ ಫೋಟೋ ತೋರಿಸ್ತಾರೆ. ಈಗ ಆ ಸಿನಿಮಾಗಳ ಮೇಲೆ ಹೋಗಿ ಕೇಸ್ ಹಾಕ್ತೀರ ನೀವು? ಅಂದರೆ ನಿಮ್ಮ ಪ್ರಕಾರ ಈ ಥರದ್ದೊಂದು ಸೀನ್ ಇರೋದು, ಈ ಥರ ಒಂದು ಸಿನಿಮಾ ಮಾಡ್ತಾ ಇರೋದು ಇದೊಂದೇನಾ? ಇನ್ಯಾವ ಸಿನಿಮಾಗಳು ಇಲ್ವಾ? ಇನ್ನೆಲ್ಲೂ ಪ್ರಾಬ್ಲಮ್ ಆಗಿಲ್ವಾ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಒಂದು ಕನ್ನಡದ ಸಿನಿಮಾ, ಕನ್ನಡದ ನಟ ಒಂದು ದೊಡ್ಡ ಮಟ್ಟಿಗೆ ಬೆಳೆಯೋದೇ ತಪ್ಪು ಅನ್ನೋ ರೀತಿ ಯಾರೋ ಒಬ್ರು ಬಂದು ಹಿಂಗೆ ಕಂಪ್ಲೇಂಟ್ ಕೊಡೋದು, ಅಥವಾ ಅದಕ್ಕೆ ಅಡ್ಗಾಲ್ ಹಾಕೋದು. ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳ್ತಿಲ್ಲ, ಏಕೆ ಕಾನೂನು ಅಡಿಯಲ್ಲಿ ಎಲ್ರಿಗೂ ನ್ಯಾಯ ಸಿಗಬೇಕು, ಎಲ್ಲರಿಗಿಂತ ದೊಡ್ಡದು ಕಾನೂನು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದ್ರ ಕೆಳಗಡೆ ನಾವು ಬದುಕಬೇಕು, ಬೇರೆ ದಾರಿ ಇಲ್ಲವೇ ಇಲ್ಲ ಇಡೀ ದೇಶದಲ್ಲಿ. ಒಪ್ಕೊಳ್ಳೋಣ, ನಿಮ್ದೊಂದು ಏನೋ ಇರ್ಬೋದು, ಅದು ನೀವು ಕೊಟ್ಟಿರೋ ನಿಜನೋ ಇರ್ಬೋದು. ಈಗ ನಾನು ಮಾತಾಡ್ತಾ ಇದ್ದೀನಿ, ಮೇ ಬಿ ನಂದೇ ತಪ್ಪಿರ್ಬೋದೇನೋ, ನಾನು ಏನೋ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಲ್ಲ, ಹಿಂಗೆ ಅದೇ ಮಿಸ್ಟೇಕ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಒಂದು ಸಿನಿಮಾ ಸೀನ್ ಮೇಲೆ ಅಥವಾ ಯಾವುದೋ ಒಂದು ಸೀನ್ನ ನೀವು ತೆಗಿಬೇಕು ಅನ್ನೋದು, ಅದ್ರ ಮೇಲೆ ಕೇಸ್ ಹಾಕೋದು, ನೀವು ಕ್ಷಮೆ ಕೇಳಬೇಕು ಅಂತ ಅನ್ನೋದು, ಕ್ಷಮೆ ಕೇಳೋವಂಥ ತಪ್ಪು ಅವ್ರು ಏನು ಮಾಡಿದ್ದಾರೆ? ಶೂಟಿಂಗ್ ಮಾಡಿದ್ದಾರೆ, ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಮೇಲೆ ಆ ಟೀಸರಲ್ಲಿ ಸ್ವಲ್ಪ 18+ ಅಡಲ್ಟ್ ಸೀನ್ಗಳು ಒಂಚೂರಿದೆ, ಜಾಸ್ತಿನೂ ಇಲ್ಲ. ಅಲ್ಲಿ ಏನು ತೈಸ್ ತೋರಿಸೋದು, ಒಂದು ಹುಡುಗಿ ತೋರಿಸೋದು, ಒಂದು ಹುಡುಗಿ ರೊಮ್ಯಾಂಟಿಕ್ ಆಗಿ ಎರೋಟಿಕ್ ಆಗಿರೋದನ್ನು ತೋರಿಸೋದೇ ದೊಡ್ಡ ತಪ್ಪು ಅಂತಂದ್ಬಿಟ್ರೆ ಸಿನಿಮಾ ಇಂಡಸ್ಟ್ರಿ ಮುಚ್ಚೆ ಹೋಗ್ಬೇಕು. ಹಂಗೆ ನೋಡೋದು ಸ್ಯಾಂಡಲ್ವುಡ್ಡು, ಕಾಲಿವುಡ್ಡು, ಟಾಲಿವುಡ್ಡು, ಮಾಲಿವುಡ್ಡು, ಬಾಲಿವುಡ್ಡು ಎಲ್ಲ ಕ್ಲೋಸ್ ಆಗ್ಬಿಡ್ಬೇಕು. ಏನು ಹಳೆ ಸಿನಿಮಾಗಳಲ್ಲಂತೂ
ಈ ರೇಪ್ ಸೀನ್ಗಳು ನೋಡ್ಬಿಟ್ರೆ ಇರೋ ಬರೋ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡೋರು, ಏನೂ ಇರ್ತಿಲ್ಲ. ಆಲ್ಮೋಸ್ಟ್ ಒಂದು ಎರಡು ಪೀಸ್ ಇರ್ತಾಯಿತ್ತು ಬಟ್ಟೆ ಮೈ ಮೇಲೆ. ಅದಕ್ಕಿಂತ ಏನು ವರ್ಷದಾಗಿಲ್ವೇ ಇದನ್ನು ನನ್ನ ಕೇಳಿದ್ರೆ. ಸರಿಯಪ್ಪ ಆಯಿತು, ಇದ್ರ ಮೇಲೆ ನಿಮ್ಮಿಷ್ಟ, ನೀವೇನು ಕಮೆಂಟ್ ಹಾಕ್ತೀರಾ, ನೀವೇನು ಇದ್ರ ಬಗ್ಗೆ ಹೇಳ್ಬೇಕಂತ ಅನ್ಕೋತೀರಾ, ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್. ಐ ಹೋಪ್ ಟಾಕ್ಸಿಕ್ ಸಿನಿಮಾಗೆ ಏನೂ ತೊಂದರೆ ಆಗಲ್ಲ ಅಂತ ಅನ್ಕೊತೀನಿ. ಆಗಲೂಬಾರ್ದು. ಯಾಕೆ ಅಂತಂದರೆ ಈಗ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಬಟ್ ಅದ್ರ ಮಧ್ಯೆ ಎಷ್ಟೋ ಸಿನಿಮಾಗಳು ಸೋಲುತ್ತೆ ಗೆಲ್ಲುತ್ತೆ. ಇದು ಸೋಲು ಗೆಲುವಿನ ಆಟ ಅಂತಲೂ ಹೇಳ್ಬೋದು. ಇಂಡಸ್ಟ್ರಿ ಸಿನಿಮಾಗಳು ಸೋಲೋದು ಗೆಲ್ಲೋದು. ಸೊ ತುಂಬ ದೊಡ್ಡ ಮಟ್ಟಕ್ಕೆ ರಿಲೀಸ್ ಆಗ್ತಿರುವಂಥ ಸಿನಿಮಾ ರಿಲೀಸಿಗೆ ಇನ್ನೂ ರೆಡಿನೇ ಮಾಡ್ಕೊಂಡಿಲ್ಲ ಇವರು. ಇನ್ನೂ ಒಂದು ತಿಂಗಳು ಮೇಲಿದೆ ಟೈಮು, ಪ್ರಮೋಷನೇ ಸ್ಟಾರ್ಟ್ ಆಗಿಲ್ಲ. ಅಷ್ಟು ಬೇಗ 105 ಕೋಟಿ ಓವರ್ಸೀಸ್ ಸೇಲ್ ಆಗುತ್ತೆ. ಇಂಗ್ಲೀಷ್ ಭಾಷೆ ಬಿಟ್ಟು ಅಂತಂದರೆ ಬಿಸ್ನೆಸ್ ಯಾವ ಮಟ್ಟಕ್ಕೆ ಇರಬೇಕು ಲೆಕ್ಕ ಹಾಕ್ಕೊಳ್ಳಿ. ಕನ್ನಡ ಸಿನಿಮಾ ಇಂಡಸ್ಟ್ರಿನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಪ್ರಯತ್ನಗಳು ನಡೀತಿರುತ್ತೆ. ಅದಕ್ಕೆ ಯಾವುದಕ್ಕೂ ತೊಂದರೆ ಆಗದೆ ಇರಲಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ನೀವೇನು ಅನ್ಕೋತೀರಾ ನೀವು ಕಮೆಂಟ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಕಮೆಂಟ್ ಯುವರ್ ಒಪಿನಿಯನ್. ಮತ್ತೆ ಸಿಗ್ತೀನಿ. ಬಾಯ್.